ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಸಂಘದ ಪದಗ್ರಹಣ. ಉದ್ಘಾಟಕರ ಮಾತು: ಮೂಲದಲ್ಲಿಯ ಪರಿಶ್ರಮವನ್ನು ಎಂದೂ ಮರೆಯಬಾರದು. ಡಾಕ್ಟರ್ ಅನ್ನಪೂರ್ಣ. ಎಂಡಿಎಫ್ ಪದವಿ ಪೂರ್ವ ಕಾಲೇಜಿನಿಂದ ಪ್ರತಿಭಾ ಪುರಸ್ಕಾರ ಪ್ರದಾನ. ಪುರಸ್ಕರಿಸಿದ ಮಾತು: ಸಾಧನೆ ಹಾದಿ ಸುಲಭವಲ್ಲ, ಸನ್ಮಾನ ಎಚ್ಚರಿಕೆ ಗಂಟೆ. ಡಾಕ್ಟರ್ ಕಿಶನ್. ಕೊರ್ಲಕೈಯಲ್ಲಿ ಹೊಸೂರು ಭಾರತಿ ಪ್ರತಿಷ್ಠಾನದಿಂದ ತಾಳಮದ್ದಲೆ ಗುರುದಕ್ಷಿಣ. ಹಿಮ್ಮೇಳದ ಗಾನರಾಗದಲ್ಲಿ ಪ್ರೇಕ್ಷಕರ ಮನಸೆಳೆದ ಸಾಲಿಗ್ರಾಮ ಮೇಳದ ಯುವ ಭಾಗವತ ಸುಜನ. ಶಿಕ್ಷಕರು ಆರ್ಥಿಕ ಸಂಕಷ್ಟದಲ್ಲಿದ್ದ ಆ ಕಾಲದಲ್ಲಿ ಸಹಕಾರಕ್ಕಾಗಿ ಸ್ಥಾಪನೆಗೊಂಡ ಶಿಕ್ಷಕರ ಸಹಕಾರ ಸಂಘದ ಸ್ಥಾಪಕ ಮೂಲದ ಪರಿಶ್ರಮವನ್ನು ಎಂದೂ ಮರೆಯಬಾರದು ಎಂದು ಕ್ಷೇತ್ರ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಹೇಳಿದರು. ಇಲ್ಲಿನ ಅಜಿ ಸಭಾವನದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧೋದ್ದೇಶ ಸಹಕಾರ ಸಂಘ ಏರ್ಪಡಿಸಿದ್ದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಹನಿ ಹನಿ ಕೂಡಿದರೆ ಹಳ್ಳ ಎನ್ನುವ ಮಾತು ಸಹಕಾರಿ ವ್ಯವಸ್ಥೆಯಲ್ಲಿ ಅಕ್ಷರಶಃ ಸತ್ಯ. ಆ ಹನಿ ಎನ್ನುವುದು ನಮ್ಮೊಳಗಿನ ಸಹಕಾರದ ಹಳ್ಳವಾಗಬೇಕು ಎಂದ ಅವರು, ಸಮಾಜ ಅತ್ಯಂತ ಗೌರವದಿಂದ ಕಾಣುವ ಶಿಕ್ಷಕರು ನಾವುಗಳಾದ್ದರಿಂದ ನಮಗೆ ನೈತಿಕತೆಯ ಚೌಕಟ್ಟಿನೊಳಗೆ ಈ ಸಂಘವನ್ನು ಉನ್ನತಿಗೇರಿಸುವ ಜವಾಬ್ದಾರಿ ಇದೆ ಎಂದು ಸಲಹೆ ನೀಡಿದರು. ನಿರ್ಗಮಿತ ಅಧ್ಯಕ್ಷ ಡಿ ಮನೋಹರ್, ನಿರ್ದೇಶಕ ಮೂರ್ತಿ ಎಂವೈ, ನೂತನ ಅಧ್ಯಕ್ಷ ಚಂದ್ರಪ್ಪ ಇಳಿ ಮಾತನಾಡಿದರು. ರಾಜ್ಯ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಜಿ ಪರಮೇಶ್ವರ್, ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ, ಕೆ ಜಗನ್ನಾಥ್, ಭೂಮೇಶ್, ಎನ್ ಕೆ ರಮೇಶ್, ದಿನೇಶ್, ವಿಕ್ಟೋರಿಯಾ ಪಟಾಡೋ, ಗವಿಯಪ್ಪ, ಹೂವಪ್ಪ, ಕವಿರಾಜ್, ಮಂಜುನಾಥ್, ಬಸವರಾಜ್, ಎಚ್ ಮಹೇಶ್, ಯಶೋಧ ಮತ್ತಿತರರು ಇದ್ದರು. ಈ ವೇಳೆ ನಿರ್ಗಮಿತ ಸಮಿತಿ ಮತ್ತು ನೂತನ ಸಮಿತಿಯನ್ನು ಅಭಿನಂದಿಸಲಾಯಿತು. ನಿರ್ಗಮಿತ ಅಧ್ಯಕ್ಷ ಡಿ ಮನೋಹರ್ ಅವರು ನೂತನ ಅಧ್ಯಕ್ಷ ಚಂದ್ರಪ್ಪ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಇನ್ನೂ ಸ್ವಲ್ಪ ಎದುರಲ್ಲೇ ಅಚ್ಚುಕಟ್ಟು ಜೀವನ ಮಾಡಬೇಕಾದಂತಹ ಒಂದು ನಮ್ಮದೇ ಆದ ವಿಫಲವಾದ ಯೋಜನೆಯಲ್ಲಿ ನಾವು ಬದುಕಬೇಕಾದಂತಹ ಕಾಲಘಟ್ಟದಲ್ಲೇ ಇಂಥ ಒಂದು ಒಳ್ಳೆಯ ಯೋಚನೆಯನ್ನ ಮಾಡಿ ಯಾರೋ ಇದನ್ನ ಸ್ಥಾಪನೆ ಮಾಡಿದಾರಲ್ಲ, ಆ ಒಂದು ಮೂಲ ಕಾರಣಕರ್ತರನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ಳೋಣ. ಹಾಗೆಯೇ ನಮ್ಮ ಮೂರ್ತಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಅದು ಕಾಲದ ಹೇಗೆ ಬೆಳೀತಾ ಬಂತು ಅಂತ ಹೇಳಿ 2014ರಿಂದ ತುಂಬಾ ಚೆನ್ನಾಗಿದ್ದು ಏರುಗತಿಯನ್ನು ಕಂಡಿದೆ ಅಂತ ಹೇಳಿದ್ದಾರೆ. ಅದು ಇನ್ನೂ ಹೀಗೆ ಮುಂದುವರಿದೆ. ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತೀವಿ ನಾವು. ಅದು ಈಗ ಒಂದು ಹಂತಕ್ಕೆ ಬಂದಿದೆ ಅಂತ ಅಂದಾಗ ಅದನ್ನ ನಾವು ಬೆಳೆಸಿ ಅದರ ಸದುಪಯೋಗ ಎಲ್ಲರಿಗೂ ಆಗೋ ಹಾಗೆ ಮಾಡಬೇಕು. ನೋಡಿ, ಹಣ ಎಲ್ಲಿರುತ್ತೋ ಅಲ್ಲಿ ತುಂಬಾನೇ ಅಪಾಯ ಕೂಡ ಇರುತ್ತೆ. ಅದಕ್ಕೆ ನಾವು ಏನು ಯಾವ ಜವಾಬ್ದಾರಿಯನ್ನು ವಹಿಸಲಾಗಿದೆಯೋ ಅದನ್ನು ನಾವು ತಿರುಗಿ ಹೇಳ್ಬೇಕಲ್ಲ, ನಾನು ಇಂಥದಕ್ಕೆ ಮಾಡಿದ್ದೀನಿ ಅಂತೇಳಿ. ಅದನ್ನು ನಂಬಿಸೋದು ತುಂಬ ಕಷ್ಟ. ಈ ಚೀಟ್ ಫಂಡ್ ಅವೆಲ್ಲ ನೋಡ್ತೀವಿ ನೋಡಿ, ಎಷ್ಟು ಮೋಸ ನಡೀತದೆ. ಅದು 1-2 ರೂಪಾಯಿ ಕೋಟಿಗಟ್ಟಲೆ. ಆದರೆ ನಮ್ಮ ಟೀಚರ್ಸ್ ಸಂಘಗಳಲ್ಲಿ ಆ ಥರದ್ದು ನಾವು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವೆಲ್ಲ ನೈತಿಕವಾಗಿ ಹೆಚ್ಚು ನಮ್ಮನ್ನ ಕಟ್ಟಳೆಗೆ ಒಳಪಡಿಸ್ಕೊಳ್ಳೋದು. ನಮಗೆ ಬೇರೆ ರೂಲ್ಸ್ಗಳಿಗಿಂತ ನಮ್ಮ ಮಾನಸಿಕವಾಗಿ ಒಂದು ರೂಲ್ಸ್ ಇದೆ ನಮ್ಮ ಮನಸ್ಸಿನಲ್ಲಿ. ನಾವು ಟೀಚರು, ನಾವು ಮಾಡಿ ತಪ್ಪಾದ್ರು, ನಮ್ಮಿಂದ ದೋಷ ಆದರೆ ನಾವು ಯಾರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ನಾವು ಯಾವಾಗಲೂ ಒಂದು ಒಳ್ಳೆ ಸಂದೇಶವನ್ನು ನೀಡಲಿಕ್ಕೆ ಇರೋದು ಅಂತೇಳಿ ಸದಾ ಒಂದು ನೈತಿಕ ಪ್ರಜ್ಞೆ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಬಹುಶಃ ಈ ಸಂಘವನ್ನು ಕೂಡ ಅಂತಹದೇ ಒಂದು ನೈತಿಕ ಪ್ರಜ್ಞೆ ಬೆಳೆಸುತ್ತೆ ಅಂತ ನಾನು ಅನ್ಕೊಳ್ತೇನೆ. ಈ ಮಂಡಳಿ ಹೊಸ ಚಿಗುರು ಹಳೆ ಬೇರು ಎಂಬ ತತ್ವದಡಿಯಲ್ಲಿ, ಸಾಮಾಜಿಕ ನ್ಯಾಯದಡಿಯಲ್ಲಿ ನಾವು ಇದನ್ನು ರಚನೆ ಮಾಡಿ ಹಿರಿಯರಾದ ಚಂದ್ರಪ್ಪನವರು ಅಧ್ಯಕ್ಷರಾಗಬೇಕು ಅಂತ ಬಯಕೆ ಇತ್ತು, ಅಪೇಕ್ಷೆ ಇತ್ತು. ಅದರಂತೆ ಅವರನ್ನು ಅಧ್ಯಕ್ಷರು ಮಾಡಿದ್ವಿ. ಅವರವರ ಹೊಸ ಆಲೋಚನೆ, ಯೋಗೇಶ್ ಒಬ್ಬನವರು, ಯೋಗೇಶ್ ಒಬ್ಬನವರು, ಮನೋಹರ್ ಒಬ್ಬನವರು, ಅವರವರ ಆಶೆ ಆಕಾಂಕ್ಷೆಗಳಿತ್ತು, ಅವರ ಆಲೋಚನೆಗಳಿತ್ತು. ಅವರು ಅದನ್ನ ನೆರವೇರಿಸಿದ್ರು. ಅವರ ಸ್ಟೈಲಲ್ಲಿ ಅವರು ಆಡಳಿತವನ್ನು ಮಾಡಿದ್ರು. ಅವರದೇ ಆದ ಒಂದಿಷ್ಟು ಟೀಚರ್ಸ್ ಬೆಂಬಲ ಇತ್ತು ಅವರಿಗೆ. ಅವರು ಅದನ್ನು ಕಟ್ಟಿದರು. ಹಾಗೆ ಚಂದ್ರಪ್ಪನಿಗೆ ಒಂದು ಅವಕಾಶ ಕೊಟ್ಟಿದೆ ಸೊಸೈಟಿ, ನೀವೆಲ್ಲರೂ ಕೊಟ್ಟಿದ್ದೀರಿ. ಅವ್ರದೇ ಒಂದು ಸ್ಟೈಲಲ್ಲಿ, ಅವ್ರದೇ ಆದ ಶೈಲಿಯಲ್ಲಿ ಸೊಸೈಟಿನ ಕಟ್ಟುವಲ್ಲಿ ಅವರು ಸಾಕ್ತಾ ಇದ್ದಾರೆ. ಈಗಾಗಲೇ ನಾವು ಏನು ಈಗ 1 ತಿಂಗಳಾಗಿ ನಾವು ಅಧಿಕಾರವನ್ನು ವಹಿಸಿಕೊಂಡು ಈಗಾಗಲೇ ಕಡಿಮೆ 100 ಸೇರ್ದಲ್ಲಾಗಿದೆ, 100 ಸೇರ್ದಲ್ಲಾಗಿದೆ, ಆರ್ಡಿಯನ್ನು ಮಾಡಿಸಿದ್ದಾರೆ. ಹಾಗಾಗಿ ನಮ್ಮ ಸೊಸೈಟಿ ಯಾವತ್ತೂ ಹಿಂದೆ ಬರೋದಿಲ್ಲ. ನಿಮ್ಮೆಲ್ಲರೂ ಸಹಕಾರದಿಂದ ಮುಂದೆ ಬರುತ್ತೆ ಅಂತ ಹೇಳ್ತಾ, ಈ ಒಂದು ಮುಂದಿನ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರಿಗೆ, ನಮ್ಮ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತಾ, ಮೊದಲು ನಾನು ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ನಾನು ನನ್ನಲ್ಲಿ ಆ ಬೆಳವಣಿಗೆಗೆ ಸಹಕಾರವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ ಬೇರೆಯವರಿಂದ ನನ್ನ ನಿರೀಕ್ಷಣೆ ಮಾಡಲಿಕ್ಕೆ ತಪ್ಪಾಗುತ್ತೆ. ಹಾಗಾಗಿ ನಾನು ಇದನ್ನು ಒಂದು ಚೆಕ್ಕನ್ನು ಕೂಡ ಇಟ್ಕೊಂಡು ಬಂದಿದ್ದೇನೆ. ಈ ದಿನ ತಮ್ಮೆಲ್ಲರ ಸಮ್ಮುಖದಲ್ಲಿ, ವೇದಿಕೆ ಮೇಲೆ ಕುಳಿತ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ 1 ಲಕ್ಷ ರೂಪಾಯಿಯನ್ನು ನಾನು
ಸಾಧನೆಯ ಹಾದಿ ಸುಲಭವಾಗಿರುವುದಿಲ್ಲ. ಪುರಸ್ಕಾರ, ಸನ್ಮಾನ, ಶ್ಲಾಘನೆಗಳು ನಮ್ಮನ್ನು ಮೈಮರಿಸುವ ಬದಲು ಎಚ್ಚರಿಕೆ ಗಂಟೆ ಆಗಿರಬೇಕು ಎಂದು ಪ್ರಸಿದ್ಧ ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ಕಿಶನ್ ಭಾಗವತ್ ಹೇಳಿದರು. ಬ್ರಾಸಂ ಸಭಾಭವನದಲ್ಲಿ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಎಂಡಿಎಫ್ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಶನಿವಾರ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಅವರು ಮಾತನಾಡುತ್ತಿದ್ದರು. ಪ್ರತಿಯೊಬ್ಬರು ಪ್ರತಿಭಾನ್ವಿತರು, ಎಲ್ಲರಲ್ಲೂ ಒಂದೇ ಸಾಮರ್ಥ್ಯದ ಮೆದುಳು ಮತ್ತು ನರಕೋಶಗಳಿವೆ. ನಮ್ಮೊಳಗಿನ ಅಂತಃಶಕ್ತಿ ಅನಾವರಣ ನಿಜವಾದ ಶಿಕ್ಷಣ. ಜೀವನದಲ್ಲಿ ಎದುರಾಗುವ ಸಮಸ್ಯೆ, ಸವಾಲುಗಳು, ಅವುಗಳ ಸಂದರ್ಭದಲ್ಲಿ ಸೂಕ್ತ ನಡವಳಿಕೆ ತೋರುವ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಾವು ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಎಂ ಹರನಾಥ್ ರಾವ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಚಾರ್ಯ ಡಾಕ್ಟರ್ ಜಗದೀಶ್ ಎಂ ಭಂಡಾರಿ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್ಎಂ ಶಿವಕುಮಾರ್ ಮಾತನಾಡಿದರು. ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದ ಪ್ರಣವ್ ಕುಮಾರ್ ಮತ್ತು ಅಂಕಿತಾ ಎನ್ ಅವರಿಗೆ ಜಗದೀಶ್ ಒಡೆಯರ್ ಕೂಡ ಮಾಡುವ ದಿವಂಗತ ಕೆಜಿ ಒಡೆಯರ್ ಪುರಸ್ಕಾರ ನೀಡಲಾಯಿತು. ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನೀವು ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನ ಮಾಡಿದ್ದೀರಿ. ಆ ಸಾಧನೆಯನ್ನ ಗುರುತಿಸ್ಲಿಕ್ಕೆ ನಿಮ್ಮನ್ನೆಲ್ಲರನ್ನು ಇವತ್ತು ಕರೆದಿದ್ದಾರೆ. ಇದು ನಮಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಒಂದು ಎಚ್ಚರಿಕೆ ಅಂತ ಹೇಳ್ತೀನಿ. ಹುಟ್ಟಿರುವಂತ ಪ್ರತಿಯೊಂದು ಮಗು, ಪ್ರತಿಯೊಂದು ವ್ಯಕ್ತಿಯಲ್ಲಿ ಭಗವಂತ ಒಂದೇ ರೀತಿ ಯಾರಲ್ಲೂ ತಾರತಮ್ಯ ಮಾಡಿಲ್ಲ. ಎಲ್ಲರಿಗೂ ನಾನು ಡಾಕ್ಟರ್ ಆಗಿ ಹೇಳ್ಬೋದು, ಒಂದೇ ರೀತಿಯಾದಂತಹ ನರಕೋಶಗಳು, ನ್ಯೂರಾನ್ಸ್, ನರ್ವ್ ಸೆಲ್ಸ್ ಅನ್ನ ಬ್ರೈನ್ ಅಲ್ಲಿ, ಮೆದುಳಲ್ಲಿ, ನಮ್ಮ ದೇಹದಲ್ಲಿ ಕೊಟ್ಟಿದ್ದಾನೆ. ನೋಬಡಿ ಇಸ್ ಬಾರ್ನ್ ಇಂಟೆಲಿಜೆಂಟ್. ಯಾರು ಹುಟ್ಟಿದಾಗಲೇ ಅವರು ಜಾಣ ಆಗಿರಲ್ಲ. ನಾವು ಹೇಗೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೋತೀವಿ, ನಮ್ಮ ವಾತಾವರಣ ಹೇಗಿದೆ, ಅದನ್ನ ನಮಗೋಸ್ಕರ ಪಾಸಿಟಿವ್ ಆಗಿ ನಾವು ಹೇಗೆ ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ಏನು ಅನ್ನೋದು ನಿರ್ಧಾರ ಆಗುತ್ತೆ. ನಾವು ಆ ಮಣ್ಣಿನ ಬುದ್ಧ ಆಗಿ ಉಳ್ಕೋತೀವ ಅಥವಾ ನಮ್ಮ ಒಳಗಡೆ ಇರುವಂತಹ ಬಂಗಾರದ ಬುದ್ಧನನ್ನ ನಾವು ಅನಾವರಣಗೊಳಿಸ್ತೀವ. ನಮ್ಮ ಒಳಗಡೆನೆ ಇದೆ. ಎಜುಕೇಶನ್ ಅಂತ ಹೇಳಿ ಏನ್ ನಾವು ಕರಿತೀವಿ, ಅದು ಎಜುಕೇರ್ ಅನ್ನುವಂತಹ ಶಬ್ದದಿಂದ ಬಂದಿದೆ ಅಂತ ಹೇಳ್ತಾರೆ. ಎಜುಕೇರ್ ಅನ್ನುವಂತಹ ನಿಜವಾದ ಅರ್ಥ ಬ್ರಿಂಗಿಂಗ್ ಔಟ್ ಫ್ರಮ್ ವಿದಿನ್. ನಮ್ಮೊಳಗೆ ಎಲ್ಲದೂ ಇದೆ, ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅನಾವರಣ ಮಾಡಬೇಕು ಅಂತ. ತಲವಾಟ ಸಮೀಪದ ಕೊರ್ಲಕೈ ಮಹಾಗಣಪತಿ ದೇವಸ್ಥಾನದಲ್ಲಿ ಹೊಸೂರು ಭಾರತಿ ಕಲಾ ಪ್ರತಿಷ್ಠಾನದವರು ನಾಗಪಂಚಮಿ ಪ್ರಯುಕ್ತ ಗುರುದಕ್ಷಿಣೆ ತಾಳಮದ್ದಲೆ ಕಾರ್ಯಕ್ರಮ ನಡೆಸಿಕೊಟ್ಟರು. ಹಿಮ್ಮೇಳದಲ್ಲಿ ಅತಿಥಿಯಾಗಿ ಸಾಲಿಗ್ರಾಮ ಮೇಳದ ಯುವ ಭಾಗವತ ಸೃಜನ್ ಗಣೇಶ್ ಹೆಗಡೆ ಭಾಗವತಿಗೆ, ಮಂಜುನಾಥ್ ಗುಡ್ಡೆದಿಂಬ ಮದ್ದಲೆ ಮತ್ತು ಚೆಂಡೇಲಿ ಶ್ರೀವತ್ಸ ಭಾಗವಹಿಸಿದ್ದರು. ಗುರುನಂದನ್ ಹೊಸೂರು ನಿರ್ದೇಶನದಲ್ಲಿ ಅರ್ಥಗಾರಿಕೆಯಲ್ಲಿ ಕುಸುಮಾ ಶ್ರೀಕಾಂತ್ ರಾವ್, ಅಂಬಿಕಾ ಸತೀಶ್ ಚಂದ್ರ, ವಾಗೀಶ್ವರಿ ಸುರೇಶ್ ಭಟ್ ಮತ್ತು ನಯನತಾರಾ ಇದ್ದರು. ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದ ಹಿಮ್ಮೇಳದ ಘಾನ ರಾಗ ಇಗೋ ನಿಮಗಾಗಿ. Busy
ಆ